ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಸಂಭಾವ್ಯ ಯುದ್ಧ ಮತ್ತು ಅದಕ್ಕಾಗಿ ನಡೀತಿರೋ ಸಿದ್ಧತೆಗಳ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಮುಳುಗಿ ಹೋಗಿದ್ದೀವಿ. ಆದ್ರೆ ನಮ್ಮ ಅಕ್ಕಪಕ್ಕ ಬೇರೇನೂ ನಡೀತಾ ಇದೆ. ಇದು ಇವತ್ತು ನಿನ್ನೆಯಿಂದಲ್ಲ, ಬಹಳಷ್ಟು ದಿನಗಳಿಂದ ನಡೀತಾ ಇದೆ. ನಾವು ಗಮನಿಸೋದ್ರಲ್ಲಿ ವಿಫಲರಾಗ್ತಾ ಇದೀವಿ. ಎಲ್ಲೋ ಬ್ರಿಟನ್ ನಲ್ಲಿ ಗ್ರೂಮಿಂಗ್ ಗ್ಯಾಂಗ್ಗಳ ಬಗ್ಗೆ, ಅವರು ಮಾಡ್ತಾ ಇರೋ ಅಪ್ರಾಪ್ತೆಯರ ಮೇಲಿನ ಅತ್ಯಾಚಾರಗಳ ಬಗ್ಗೆ ವರದಿಯಾದಾಗ ಬ್ರಿಟನ್ ನಲ್ಲಲ್ವಾ ಅಂತ ಸುಮ್ಮನಾಗ್ತೀವಿ. ನಮ್ಮ ಅಕ್ಕಪಕ್ಕದಲ್ಲೇ ಅಂಥ ಘಟನೆಗಳು ನಡೆದರೂ ಕೂಡ ನಮ್ಮ ಗಮನಕ್ಕೆ ಬರುವುದು ತುಂಬಾನೇ ಕಡಿಮೆ. ಅಂಥದ್ದೇ ಒಂದು ಘಟನೆ ಈಗ ಭೋಪಾಲ್ನಿಂದ ವರದಿ ಆಗ್ತಾ ಇದೆ. ಅರೆ, ಯಾವುದೋ ಭೋಪಾಲ್ ಅಲ್ವಾ, ಮಧ್ಯಪ್ರದೇಶದ್ದು ಅಂತ ಸುಮ್ಮನಾಗೋ ವಿಷಯ ಇದಲ್ಲ. ಇಂಥ ಘಟನೆ ಭೋಪಾಲ್ನಿಂದ ವರದಿ ಆಗ್ತಾ ಇದೆ. ಆದರೆ ಅದು ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ಆಗಬಾರದು ಅಂತಲೂ ಅಥವಾ ಆಗ್ತಾ ಇಲ್ಲ ಅಂತಲೂ ಅಲ್ಲ. ಗೆಳೆಯರೆ, ಅಲ್ಲೊಂದು ಗ್ಯಾಂಗು ಹಿಂದೂ ಹುಡುಗಿಯರವರ ಟಾರ್ಗೆಟ್ಟು. ಮೊದಲು ಪ್ರೀತಿಯ ನಾಟಕ ಆಡ್ತಾರೆ, ಆಮೇಲೆ ಅವರಿಗೆ ಲೈಫ್ ಸ್ಟೈಲ್ ತೋರಿಸೋದಕ್ಕೆ ಪಬ್ಗಳಿಗೆ, ಹುಕ್ಕಾ ಬಾರ್ಗಳಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಡ್ರಗ್ಸ್ ಕೊಡ್ತಾರೆ. ಆನಂತರ ಅವ್ರ ಮೇಲೆ ಅತ್ಯಾಚಾರ ಆಗುತ್ತೆ. ಆ ದೃಶ್ಯಗಳನ್ನು ವಿಡಿಯೋ ಚಿತ್ರೀಕರಿಸಿಕೊಳ್ತಾರೆ. ಆ ವಿಡಿಯೋ ತುಂಡುಗಳನ್ನ ತಮ್ಮ ಸ್ನೇಹಿತರಿಗೆ ಕಳುಹಿಸಿಕೊಡ್ತಾರೆ. ಅವರ ಮೂಲಕ ಮತ್ತೆ ಆ ಯುವತಿಯರನ್ನ ಬ್ಲಾಕ್ ಮೇಲ್ ಮಾಡೋ ಕೆಲಸ ಶುರುವಾಗುತ್ತೆ. ಇವರನ್ನ ಬಳಸ್ಕೊಂಡು ಇವರ ಗೆಳತಿಯರನ್ನ ಕರೆಸ್ಕೋತಾರೆ. ಆ ನಂತರ ಅವರಿಗೆ ಮತಾಂತರದ ಒತ್ತಡ ಶುರು ಆಗ್ತಾ ಹೋಗುತ್ತೆ. ಇವ್ರು ಹೇಳಿದ ಹಾಗೆ ಕೇಳಬೇಕು, ಇವ್ರು ಹೇಳಿದ ಬಟ್ಟೆಗಳನ್ನೇ ಹಾಕೋಬೇಕು, ಇವ್ರು ಹೇಳುವ ಪ್ರಾರ್ಥನೆಗಳನ್ನೇ ಅವರು ಹೇಳ್ತಾ ಹೋಗಬೇಕು. ಹಾಗೂ ಮತಾಂತರ ಆಗದೆ ಇದ್ರೆ, ಇನ್ನುಳಿದ ಯುವತಿಯರನ್ನ ಕರ್ಕೊಂಡು ಬಂದು ಪರಿಚಯ ಮಾಡದೇ ಇದ್ರೆ ಈ ವಿಡಿಯೋಗಳು ವೈರಲ್ ಆಗತ್ವೆ ಅಂತ ಬೆದರಿಸ್ತಾ ಹೋಗ್ತಾರೆ. ಇದೊಂದು ಸಿಂಡಿಕೇಟ್. ಈಗ ಭೂಪಾಲದ ಅಕ್ಕ ತಂಗಿಯರಿಬ್ಬರು ಕೊಟ್ಟಿರೋ ದೂರಿನ ಕಾರಣದಿಂದ ಈ ಸಿಂಡಿಕೇಟ್ ಹೊರಬೀಳ್ತಾ ಇದೆ. ಆರೋಪಿಗಳ ಮೊಬೈಲ್ಗಳ ತುಂಬಾ ನೋಡೋದಕ್ಕೆ ಜಿಗುಪ್ಸೆ ಬರುವಂತಹ ಅತ್ಯಂತ ಅಸಹ್ಯಕರ ವಿಡಿಯೋಗಳು ಸಿಕ್ಕಿವೆ. ಆ ಯುವತಿಯರಿಗೆ ಸಿಗರೆಟ್ ನಿಂದ ಸುಡ್ತಾ ಇರೋ ವಿಡಿಯೋಗಳು, ಹೊಡಿತಾ ಇರೋ ವಿಡಿಯೋಗಳು ಒಂದಕ್ಕಿಂತ ಒಂದು ಅತ್ಯಂತ ಅಸಹ್ಯಕರ ಮತ್ತು ಜಿಗುಪ್ಸಾಕರ. ಈ ಪ್ರಕರಣದಲ್ಲಿ 3 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉಳಿದವರಿಗಾಗಿ ಹುಡುಕಾಟ ನಡೀತಾ ಇದೆ. ಇದು 1992ರಲ್ಲಿ ಅಜ್ಮೀರ್ ದರ್ಗಾದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಅಪ್ರಾಪ್ತ ಶಾಲಾ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದು ಅವರನ್ನ ಬ್ಲಾಕ್ ಮೇಲ್ ಮಾಡೋ ಹೀನ ಪ್ರಕರಣ ಒಂದು ನಡೀತಲ್ಲ, ಅದಕ್ಕಿಂತ ಭಿನ್ನವಾಗೇನು ಕಾಣ್ತಾ ಇಲ್ಲ. ಆದ್ರೆ ಇದರಲ್ಲಿ ಬರೀ ಕಾಮ, ಸ್ತ್ರೀ ಶೋಷಣೆ, ಪಶುವಾಂಛೆ ಮಾತ್ರ ಕಾಣ್ತಾ ಇಲ್ಲ. ಅದಕ್ಕೂ ಮೀರಿದ್ದೇನೋ ಇಲ್ಲಿದೆ. ಈ ದೇಶದಲ್ಲಿ ನಮ್ಮನ್ನ ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಹಂಕಾರ ಇಲ್ಲಿ ಕಾಣ್ತಾ ಇದೆ. ಕಾನೂನು ನಮ್ಮನ್ನ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಾವು ಕಾನೂನುಗಳಿಂದ ಮೇಲಿದ್ದೀವಿ, ನಮಗೇನಾದರೂ ಆದರೆ ನಮ್ಮನ್ನ ಬಿಡಿಸಿ ತರೋದಕ್ಕೆ ಜನ ಇದ್ದಾರೆ ಅನ್ನೋ ಹುಂಬ ಧೈರ್ಯ ಇಲ್ಲಿ ಕಾಣ್ತಾ ಇದೆ. ಒಂದು ಸಿಂಡಿಕೇಟ್ ಥರ, ಆರ್ಗನೈಸ್ಡ್ ಕ್ರೈಮ್ ಥರ ಇದು ಭಾಸ ಆಗ್ತಾ ಇದೆ. ಇದು ಬರೀ ಭೂಪಾಲ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ವ್ಯಾಪಿಸಿಕೊಂಡಂತಿದೆ. ಮತ್ತು ಇದರ ಹಿಂದೊಂದು ದೊಡ್ಡ ನೆಟ್ವರ್ಕು ಈ ದೇಶದ ಫ್ಯಾಬ್ರಿಕ್ ಅನ್ನ ಹಾಳು ಮಾಡೋದಕ್ಕೆ ನಿಂತಿದೆಯೇನೋ ಅನ್ನೋ ಅನುಮಾನಗಳಿಗೆ ಕೂಡ ಈ ಘಟನೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ನನಗೆ ಪೆಹಲ್ಗಾಮಲ್ಲಿ ನಡೆದ ಪ್ರವಾಸಿಗರ ಹತ್ಯಾಕಾಂಡಕ್ಕೂ ಈ ಘಟನೆಗೂ ಅಂಥ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಅಲ್ಲಿ ನಾವು ಕೊಲ್ತಾ ಇರೋದು ಹಿಂದೂಗಳನ್ನ ಅನ್ನೋದು ದೇಶಕ್ಕೆ ಗೊತ್ತಾಗೋ ಹಾಗೆ ಮಾಡಿ ಪ್ರವಾಸಿಗರನ್ನ ಕೊಲ್ಲಲಾಯ್ತು. ಕೊಲ್ಲೋ ಮೊದಲು ಅವರ ಧರ್ಮವನ್ನ ವಿಚಾರಿಸಿ ಕೊಲ್ಲಲಾಯ್ತು. ಅಲ್ಲಿ ನಡೆದದ್ದು ಒಂದು ಬರ್ಬರ ಮತೀಯ ಹತ್ಯೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಅದನ್ನ ಡೈವರ್ಟ್ ಮಾಡೋದಕ್ಕೆ ಅಲ್ಲಿನ ಪ್ರವಾಸಿಗರನ್ನ ಕಾಪಾಡಿದ್ದು ಕೂಡ ಅದೇ ಮತದವರಲ್ವೇ. ಅಲ್ಲಿ ಮತ ಎಲ್ಲಿಂದ ಬಂತು, ಅವರೆಲ್ಲ ಒಳ್ಳೆಯವರು ಅಂತ ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸೋ ಕಾಲ್ಡ್ ಸಿಕ್ಯುಲರ್ ಮನಸ್ಸುಗಳು ಹೇಳ್ಕೊಳ್ಳೋ ಪ್ರಯತ್ನವನ್ನು ಪಟ್ಟರು ಕೂಡ ಅಲ್ಲಿ ಪ್ರವಾಸಿಗರನ್ನ ಕೊಂದದ್ದು ಅವರ ಧರ್ಮ ಕೇಳಿ ಅನ್ನೋದು ಸುಳ್ಳಲ್ಲ. ಇನ್ನು ನಮ್ಮ ಮಂಗಳೂರಲ್ಲಿ ಅವಳು ಯಾವಳು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಡಯಟಿಷಿಯನ್ ಅಂತೆ, ನಾನು ಭಾರತೀಯಳು ಹೌದು, ಆದ್ರೆ ಭಾರತವನ್ನ ದ್ವೇಷ ಮಾಡ್ತೀನಿ ಅಂತ ಪೋಸ್ಟ್ ಹಾಕತಾಳೆ. ಭಾರತದಲ್ಲೇ ಇದ್ದು, ಇಲ್ಲಿ ಹುಟ್ಟಿ, ಇಲ್ಲಿನದನ್ನೇ ತಿಂದು, ಇಲ್ಲಿ ಹೊಟ್ಟೆ ಹೊರ್ಕೊಳ್ತಾ, ಇಲ್ಲಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ನಾನು ಭಾರತವನ್ನ ದ್ವೇಷ ಮಾಡ್ತೀನಿ ಅಂತ ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ಳೋದಕ್ಕೆ ಧೈರ್ಯ ಇದೆ ಅಂದ್ರೆ ಅದು ಬರೀ ಧೈರ್ಯ ಅಲ್ಲ. ನಾನು ಈ ದೇಶದಲ್ಲಿ ಏನು ಮಾಡಿದ್ರು ನಡೆಯುತ್ತೆ, ನನ್ನ ಪರ ಮಾತಾಡೋದಕ್ಕೆ ಕೂಡ ಈ ದೇಶದಲ್ಲಿ ಜನ ಬರ್ತಾರೆ. ನನಗೇನಾದ್ರೂ ಆದ್ರೆ ನನ್ನನ್ನ ಕಾಪಾಡಿಕೊಳ್ಳೋದಕ್ಕೊಂದು ದೊಡ್ಡ ಸಮುದಾಯನೇ ಇದೆ ಅನ್ನೋ ವಿಚಿತ್ರ ಧೈರ್ಯ ಅದು. ಈ ದೇಶದ ಕಾನೂನುಗಳು ನನ್ನನ್ನು ಏನು ಮಾಡೋದಿಲ್ಲ ಅನ್ನೋ ಧೈರ್ಯ. ಈ ದೇಶದ ರಾಜಕೀಯ ಪಕ್ಷಗಳು, ಈ ದೇಶದ ರಾಜಕಾರಣಿಗಳು ನಮ್ಮ ಮತಗಳಿಗಾಗಿ ನಮ್ಮ ಕಾಲುಗಳನ್ನ ನೆಕ್ತಾರೆ ಅನ್ನೋ ಧೈರ್ಯ. ಇದರಿಂದ ನಾಚಿಕೆ ಪಟ್ಕೋಬೇಕಾಗಿರೋದು ಈ ದೇಶವನ್ನ, ಈ ರಾಜ್ಯವನ್ನ ಆಳ್ತಾ ತುಷ್ಟೀಕರಣ ಮಾಡ್ತಾ ಒಂದು ಸಮುದಾಯವನ್ನ ವಿನಾಕಾರಣ ತಲೆ ಮೇಲೆ ಕೂಡಿಸ್ಕೊಂಡು ಅವರಿಗೆ ಈ ದೇಶಕ್ಕಿಂತ, ಇಲ್ಲಿನ ಕಾನೂನುಗಳಿಗಿಂತ ನಾವೇ ದೊಡ್ಡವರು ಅನ್ನೋ ಹುಂಬ ಧೈರ್ಯ ಬರೋ ಹಾಗೆ ಮಾಡಿದಾರೆ ನೋಡಿ. ಅವರು ನಾಚಿಕೆ ಪಟ್ಕೋಬೇಕು. ಅವರ ಪಾಪದ ಫಲ ಇದೆಲ್ಲ. ಇನ್ನು ನಮ್ಮ ಮೀಡಿಯಾಗಳು ಇವೆ. ಅಲ್ಲೊಂದು ಸ್ಥಳೀಯ ಮಟ್ಟದ ಕ್ರಿಕೆಟ್ ಮ್ಯಾಚ್ ನಡೀತಾ ಇರತ್ತೆ. ಅಲ್ಲಿ ಯಾರೋ ಒಬ್ಬ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾನೆ.
ಭಾರತದಲ್ಲಿ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಬೇಕು ಅಂದ್ರೆ ಅವನಿಗಿದ್ದದ್ದು ಅದೇ, ನನ್ನನ್ನ ಯಾರು ಏನು ಮಾಡಲಾರರು ಅನ್ನೋ ಹುಂಬ ಧೈರ್ಯ. ಆದ್ರೆ ಅಲ್ಲೊಂದಷ್ಟು ಜನ ಯುವಕರಿಗೆ ಇದು ಸಿಟ್ಟು ತರಿಸಿದೆ. ಅವನನ್ನ ಹಿಡ್ಕೊಂಡು ಹೊಡೆದಿದ್ದಾರೆ. ಆ ನಂತರ ಅವನು ಸತ್ತು ಹೋಗಿದ್ದಾನೆ. ಈ ಘಟನೆ ನಡೆದಿರೋದು ಮಂಗಳೂರಲ್ಲಿ. ಅವನು ಯಾಕೆ ಸತ್ತ, ಏನಾಯ್ತು ಅನ್ನೋದನ್ನ ಈ ರಾಜ್ಯದ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. Shouting Pakistan Zindabad and things like that. Local cricket match. When they heard this, few people got together and beat him and all that. That incident has happened. ಅವನು ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಕ್ಕೆ ಸಿಟ್ಟಿಗೆದ್ದ ಯುವಕರು ಕೆಲವರು ಹೊಡೆದ್ರು ಅಂತ ನಿಜ. ಅಲ್ಲಿ ಅವರು ಹೊಡೆದದ್ದು ತಪ್ಪಿರಬಹುದು. ಅವನನ್ನು ಹಿಡ್ಕೊಂಡು ಹೋಗಿ ಪೊಲೀಸರಿಗೆ ಕೊಡಬಹುದಿತ್ತು. ಅವರಿಗೂ ಕೂಡ ಶತ್ರು ದೇಶದ ಪರ ಜೈಕಾರ ಹಾಕಿದ್ದು ಸಿಟ್ಟು ತರಿಸಿರುತ್ತೆ. ಮೊನ್ನೆ ತಾನೇ 26 ಜನ ಅಮಾಯಕರನ್ನ ಪಾಕಿಸ್ತಾನ ಕೊಲ್ಲಿಸಿದೆ. ಕೊಂದವರು ಪಾಕ್ ಮೂಲದ ಉಗ್ರರು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಭಾರತದಲ್ಲೊಂದು ಸಹಜ ಆಕ್ರೋಶ ಇದೆ. ಈ ಆಕ್ರೋಶವೇ ಅಲ್ಲಿ ಸಿಟ್ಟಾಗಿದೆ. ಆ ಹುಡುಗರು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ. ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳುತ್ತೆ. ಆದ್ರೆ ಈ ಘಟನೆಯ ಬಗ್ಗೆ ನಮ್ಮ ಮಾಧ್ಯಮಗಳು ಬರಿತಾ ಇರೋದೇನು, ಮುಸಲ್ಮಾನ ಅನ್ನೋ ಕಾರಣಕ್ಕೆ ಅವನನ್ನ ಬಡಿದು ಕೊಂದ್ರು ಅಂತ. ಮುಸ್ಲಿಂ ಅನ್ನೋ ಕಾರಣಕ್ಕೆ ಈ ದೇಶದಲ್ಲಿ ಯಾರಾದ್ರೂ ಕೊಲ್ತಾ ಇದಾರಾ, ಅಥವಾ ಹಾಗೇನಾದ್ರೂ ಮಾಡ್ತಾ ಹೋದ್ರೆ ಇಷ್ಟು ಹೊತ್ತಿಗೆ ಎಷ್ಟು ಹೆಣಗಳು ಬೀಳಬೇಕಿತ್ತು. ಇದೂ ಕೂಡ ಪೆಹಲ್ಗಾಮ್ ಘಟನೆಯನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಅಲ್ಲಿ ಹಿಂದೂ ಅನ್ನೋ ಕಾರಣಕ್ಕೆ ಅವರು ಕೊಂದ್ರು ಅನ್ನೋ ಸುದ್ದಿಗಳನ್ನ ಸುಳ್ಳು ಮಾಡಿ ಇಲ್ಲಿ ಮುಸ್ಲಿಂ ಅನ್ನೋ ಕಾರಣಕ್ಕೆ ಇವರೂ ಕೊಲ್ತಿದ್ದಾರೆ ಅನ್ನೋ ವಿಚಿತ್ರ ನೆರೆಟಿವ್ ಒಂದನ್ನ ಸೃಷ್ಟಿ ಮಾಡೋ ಪ್ರಯತ್ನಗಳಿವು. ಹೀಗೆ ಮಾಡ್ತಾ ಇರೋ ಮಾಧ್ಯಮಗಳ ಹಿಂದೆ ಯಾರಿದಾರೋ, ಭೂಪಾಲದಲ್ಲಿ ನಡೆದ ಘಟನೆ ಮತ್ತು ದೇಶದಾದ್ಯಂತ ನಡೀತಿರೋ ಇಂಥ ಘಟನೆಗಳ ಹಿಂದೆ ಕೂಡ ಅವೇ ಶಕ್ತಿಗಳೇ ಇರಬೇಕು. ಗೆಳೆಯರೆ, ನಮ್ಮ ಯಾವ ವಿಡಿಯೋಗಳನ್ನು ಕೂಡ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ ಅಂತ ನಾನು ಕೇಳಿಲ್ಲ. ಆದರೆ ಈಗ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ, ಈ ವಿಡಿಯೋನ ಶೇರ್ ಮಾಡಿ. ಹೆಣ್ಣು ಮಕ್ಕಳು ಯಾರೂ ಕೂಡ ಇಂಥ ಜಾಲಗಳಿಗೆ ಸಿಲುಕೊಳ್ಳದೇ ಇರಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಿಮಗೆ ಗೊತ್ತಿರೋರಿಗೆಲ್ಲ ಹಂಚಿ. ಗೆಳೆಯರೆ, ಇಷ್ಟಕ್ಕೂ ಭೋಪಾಲದಲ್ಲಿ ಆಗಿದ್ದೇನು ಅಂದರೆ, ಅಲ್ಲಿ ಬಿಟೆಕ್ ಮಾಡ್ತಾ ಇದ್ದ ಯುವತಿಯೊಬ್ಬಳು ಪೊಲೀಸ್ ಠಾಣೆಗೆ ಬಂದು ತನ್ನ ಕಷ್ಟ ಹೇಳ್ಕೊತಾಳೆ, ಕಣ್ಣೀರು ಹಾಕ್ತಾಳೆ. ಆಕೆಯ ಮಾತುಗಳನ್ನು ಕೇಳಿ ಪೊಲೀಸರು ಬೆಚ್ಚಿ ಬೀಳ್ತಾರೆ. ಅಲ್ಲಾಗಿದ್ದೇನು ಅಂದರೆ, ಆ ಯುವತಿಗೆ ಫರ್ಹಾನ್ ಅನ್ನೋನೊಬ್ಬ ಪರಿಚಯ ಆಗ್ತಾನೆ. ಆ ಪರಿಚಯ ಸ್ನೇಹ ಆಗುತ್ತೆ, ಅದು ಸಣ್ಣಗೆ ಪ್ರೀತಿ ಕೂಡ ಆಗುತ್ತೆ. ಅಷ್ಟರಲ್ಲಿ ಅವಳನ್ನ ಜಹಾಂಗೀರ್ ಬಾಗ್ನಲ್ಲಿನ ಮನೆಯೊಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತಂಪು ಪಾನೀಯದಲ್ಲಿ ಡ್ರಗ್ಸ್ ಬೆರೆಸಿ ಅವಳನ್ನ ಪ್ರಜ್ಞೆ ತಪ್ಪಿಸಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅದರ ವಿಡಿಯೋ ಶೂಟ್ ಆಗುತ್ತೆ. ಅದಾದ ಮೇಲೆ ಆ ವಿಡಿಯೋ ತೋರಿಸಿ ಅವಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಅವಳ ಗೆಳತಿಯರನ್ನ ಕೂಡ ತನಗೆ ಪರಿಚಯ ಮಾಡಿಕೊಡೋದಕ್ಕೆ ಫರ್ಹಾನ್ ಒತ್ತಡ ಹೇರ್ತಾ ಹೋಗ್ತಾನೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಆ ಹುಡುಗಿಯನ್ನ, ನಿನ್ನನ್ನು ನಾನು ಮದುವೆ ಆಗ್ತೀನಿ, ನೀನು ಮತಾಂತರ ಆಗಬೇಕು ಅಂತ ಅವಳ ಮೇಲೆ ಒತ್ತಡ ಹೇರ್ತಾ ಹೋಗ್ತಾನೆ. ಅವಳ ಮೇಲೆ ಇವನು ಅತ್ಯಾಚಾರ ಮಾಡ್ತಾ ವಿಡಿಯೋ ಶೂಟ್ ಮಾಡ್ಕೊಂಡಿದ್ನಲ್ಲ, ಆ ವಿಡಿಯೋನ ತನ್ನ ಗೆಳೆಯರ ಜೊತೆಗೆ ಕೂಡ ಹಂಚ್ಕೋತಾನೆ. ಇಲ್ಲಿ ಮದುವೆ ಆಗಬೇಕು ಅಂದುಕೊಂಡವನು ಯಾರಾದ್ರೂ ಆ ಹುಡುಗಿಯ ಮೇಲೆ ತಾನು ಅತ್ಯಾಚಾರ ಮಾಡ್ತಿರೋ ವಿಡಿಯೋನ ತನ್ನ ಗೆಳೆಯರ ಜೊತೆ ಹಂಚ್ಕೋತಾನ. ಇಲ್ಲಿ ಆ ಕೆಲಸವನ್ನು ಇವನು ಮಾಡ್ತಾನೆ. ಅವರನ್ನ ಮುಂದೆ ಬಿಟ್ಟು ಆ ಯುವತಿಯನ್ನ ಬ್ಲಾಕ್ ಮೇಲ್ ಮಾಡಿಸ್ತಾನೆ. ಅವರಿಗೂ ಇವಳನ್ನ ಹಂಚುತ್ತಾ ಹೋಗ್ತಾನೆ. ಎಂಥ ಅಸಹ್ಯದ ಪರಮಾವಧಿ ನೋಡಿ. ಇಷ್ಟಾದ ನಂತರ ಆ ಯುವತಿಯ ತಂಗಿಯನ್ನ ಈ ಫರ್ಹಾನ್ನ ಸ್ನೇಹಿತನೊಬ್ಬ ಹೀಗೆ ಪಳಗಿಸೋ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಆ ಯುವತಿಯ ಗಮನಕ್ಕೆ ಬರುತ್ತೆ. ಅವಳನ್ನು ಸ್ನೇಹ, ಪ್ರೀತಿ, ಪ್ರೇಮ ಅನ್ನೋ ಹೆಸರಲ್ಲಿ ಆದಿಲ್ ಅನ್ನೋನಿಗೆ ಇದೇ ಫರ್ಹಾನ್ ಪರಿಚಯ ಮಾಡಿಕೊಟ್ಟಿರೋದು ಮತ್ತು ಅವಳ ವಿಡಿಯೋ ಕೂಡ ಶೂಟ್ ಆಗಿರೋದು, ಅವಳನ್ನು ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಈ ಬಿಟೆಕ್ ಯುವತಿಗೆ ಗೊತ್ತಾಗುತ್ತೆ. ಈ ಹಂತದಲ್ಲೇ ಆಕೆ ತನ್ನ ಗೆಳೆಯನ ಮುಂದೆ ತನ್ನ ಕಣ್ಣೀರ ಕಥೆಯನ್ನು ಹೇಳಿಕೊಂಡ್ಲು. ಅವನು ಅವಳನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದ. ತನಗೆ ಪರಿಚಯ ಇರೋ ಪೊಲೀಸ್ ಅಧಿಕಾರಿಗಳಿಗೆ ವಿಷಯ ತಿಳಿಸ್ದ. ಎಲ್ಲವನ್ನ ಕೇಳಿಸ್ಕೊಂಡ ಭೋಪಾಲ್ನ ಪೊಲೀಸರು ಒಂದು ದೂರನ್ನ ದಾಖಲಿಸೋದಕ್ಕೆ ಆ ಯುವತಿಗೆ ಹೇಳಿದ್ರು. ಆದ್ರೆ ಅವಳಿಗೆ ವಿಪರೀತ ಭಯ. ಎಲ್ಲಿ ತನ್ನ ವಿಡಿಯೋನ ವೈರಲ್ ಮಾಡಿಬಿಡ್ತಾನೋ ಅನ್ನೋ ಭಯ. ಕಡೆಗೆ ಪೊಲೀಸರೇ ತಮಗಿರೋ ಎಲ್ಲ ಬುದ್ಧಿವಂತಿಕೆಯನ್ನ ಖರ್ಚು ಮಾಡಿ ಆ ಯುವತಿಯರ ಮನವೊಲಿಸಿ ಒಂದು ಕಂಪ್ಲೇಂಟ್ ಅನ್ನ ತಗೊಂಡು ತನಿಖೆ ಶುರು ಮಾಡಿದ್ರೆ ಅಲ್ಲಿ ಬರೀ ಫರ್ಹಾನ್, ಆದಿಲ್ ಮಾತ್ರ ಅಲ್ಲ, ಅದೊಂದು ದೊಡ್ಡ ರಾಕೆಟ್ಟೇ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಈ ಫರ್ಹಾನ್ ಹಾಗೂ ಆದಿಲ್ನನ್ನ ಹಿಡ್ಕೊಂಡು ಬಂದಿದ್ದಾರೆ. ಅವರ ಮೊಬೈಲ್ಗಳಲ್ಲಿದ್ದ ವಿಡಿಯೋಗಳು ಪೊಲೀಸರನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇವೆ. ಪೊಲೀಸರಾದ್ರೇನ್ರಿ, ಅವ್ರ ಮನೆಗಳಲ್ಲಿ ಕೂಡ ತಾಯಿ, ತಂಗಿ, ಹೆಂಡತಿ, ಹೆಣ್ಣು ಮಕ್ಕಳು ಇರೋದಿಲ್ವೇ? ಮೊನ್ನೆ ಹುಬ್ಬಳ್ಳಿಯಲ್ಲಿ ಎನ್ಕೌಂಟರ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಜೊತೆ ಮಾತಾಡ್ತಾ ಇದ್ದೆ. ಅಲ್ಲಿ ಸಾವಿಗೀಡಾದ ಮಗುವನ್ನು ನೋಡಿದ ಕೂಡಲೇ ನನಗೆ ನನ್ನ ಮಗಳ ನೆನಪಾದ್ಲು ಅಂದ್ರು ಆ ಅಧಿಕಾರಿ. ಸಹಜಾನೇ ಅಲ್ವಾ? ಅಲ್ಲಿ ಪೊಲೀಸರು ಮೊಬೈಲ್ಗಳಲ್ಲಿನ ವಿಡಿಯೋಗಳನ್ನು ಪರಿಶೀಲಿಸಿದ್ದಾರೆ. ಅದರಲ್ಲಿ ಅಸಹ್ಯಕರ ವಿಡಿಯೋಗಳ ಭಂಡಾರನೇ ಬಯಲಾಗಿದೆ. ಆ ಯುವತಿಯರನ್ನ ಲೈಂಗಿಕವಾಗಿ ಶೋಷಣೆ ಮಾಡೋದು ಮಾತ್ರ ಅಲ್ಲ, ಸಿಗರೆಟ್ಗಳಿಂದ ಅವರ ದೇಹಗಳನ್ನು ಸುಟ್ಟು ಹಿಂಸೆ ಕೊಡ್ತಾ ಇರೋ ವಿಡಿಯೋಗಳು ಕೂಡ ಅದರಲ್ಲಿವೆ. ಆ ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ಪೊಲೀಸರಿಗೆ ಅಲ್ಲಿ ಇನ್ನೂ ಒಬ್ಬ ಸಿಕ್ಕದ. ಅವನ ಹೆಸರು ಸಾಹಿಲ್. ಅವನು ಪನ್ನಾ ಅನ್ನೋ ಪ್ರದೇಶದವನು. ಭೋಪಾಲಲ್ಲಿ ಡ್ಯಾನ್ಸ್ ಕ್ಲಾಸನ್ನು ನಡೆಸ್ತಾನೆ. ನಮ್ಮಲ್ಲಿ ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇಂಥ ಡ್ಯಾನ್ಸ್ ಕ್ಲಾಸ್ಗಳಿರುತ್ತವೆ. ನಮ್ಮ ಹೆಣ್ಣು ಮಕ್ಕಳು ಒಂದಷ್ಟು ಡ್ಯಾನ್ಸ್ ಕಲೀಲಿ ಅನ್ನೋದು, ರಿಯಾಲಿಟಿ ಶೋಗಳಲ್ಲಿ ನಮ್ಮ ಮಕ್ಕಳು ಕಾಣಿಸ್ಕೊಳ್ಳಿ ಅನ್ನೋ ಕಾರಣಕ್ಕೋ, ಹೀಗೆ ಏನೇನೋ ಕಾರಣಕ್ಕೆ ಅಂಥ ಡ್ಯಾನ್ಸ್ ಕ್ಲಾಸ್ಗಳಿಗೆ ಮಕ್ಕಳನ್ನು ಕಳುಹಿಸ್ತಾ ಇರ್ತೀವಿ. ಅಲ್ಲಿ ಡ್ಯಾನ್ಸ್ ಕಲಿಸ್ತಾ ಇರೋದು ಯಾರು?
ಅಲ್ಲಿಗೆ ಯಾರು ಬರ್ತಾರೆ, ಕ್ಲಾಸ್ ನಡೆಸೋರ ಹಿನ್ನೆಲೆ ಏನು, ಇದು ಯಾವುದನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು ಇಂಥ ಕ್ಲಾಸ್ಗಳನ್ನು ನಡೆಸೋರು ಪೊಲೀಸ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಅನ್ನೋದು ನಮ್ಮಲ್ಲಿ ಕಡ್ಡಾಯ ಏನಲ್ಲ. ಸೊ ಈ ಸಾಹಿಲ್ ಕೂಡ ಅಂಥದ್ದೇ ಒಂದು ಡ್ಯಾನ್ಸ್ ಕ್ಲಾಸನ್ನು ನಡೆಸ್ತಾ ಇದ್ದ. ಅಲ್ಲಿಗೆ ಡ್ಯಾನ್ಸ್ ಕಲಿಯೋದಕ್ಕೆ ಅಂತ ಬರ್ತಾ ಇದ್ದ ಕಾಲೇಜ್ ಡ್ರಾಪ್ ಔಟ್ ಯುವತಿಯೊಬ್ಬಳನ್ನು ಬಲೆಗೆ ಬೀಳಿಸ್ಕೊಂಡ. ಮಧ್ಯಮ ವರ್ಗದ ಹುಡುಗಿ, ಅವಳಿಗೆ ಲೈಫ್ ಸ್ಟೈಲ್ ತೋರಿಸೋದಕ್ಕೆ ಪಬ್ಗಳಿಗೆ ಹುಕ್ಕಾಬಾರ್ಗಳಿಗೆ ಕರ್ಕೊಂಡು ಹೋಗತೊಡಗ್ದ. ಅಲ್ಲೇ ಅವಳಿಗೆ ಡ್ರಗ್ಸ್ ಕೊಡಲಾಯ್ತಂತೆ, ಅವಳ ಮೇಲೂ ಅತ್ಯಾಚಾರ ಆಯಿತು, ಅದನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸ್ಕೊಳ್ಳಾಯಿತು. ಆ ನಂತರ ಅವಳಿಗೆ ಕೂಡ ಶುರುವಾಗಿದ್ದು ಸೇಮ್ ಟಾರ್ಚರು, ಮತಾಂತರ ಆಗುವ ಒತ್ತಡ ಹೆಚ್ಚಾಗ್ತಾ ಹೋಯಿತು. ಆ ನಂತರ ಆ ಯುವತಿಯನ್ನು ಕೂಡ ಇವನು ಇದೇ ಗ್ಯಾಂಗಿನ ಇನ್ನಿತರ ಸದಸ್ಯರ ಜೊತೆ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ದ. ಅವಳು ಒಪ್ಪಲಿಲ್ಲ ಅಂದರೆ ಆ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೆದರಿಸತೊಡಗ್ದ. ಅವಳ ಮೇಲೆ ಸಾಕಷ್ಟು ಬಾರಿ ಹಲ್ಲೆ ಕೂಡ ಮಾಡ್ದ. ಪಾಪ ಹೇಳಿಕೊಳ್ಳಲೂ ಆಗದ, ಅನುಭವಿಸಲಾಗದ ಪರಿಸ್ಥಿತಿ ಅವಳದ್ದು. ಇನ್ನು ಈ ಯುವತಿಯರ ಮೇಲೆ ಮೂವಿಂಗ್ ವಾಹನಗಳಲ್ಲಿ ಅತ್ಯಾಚಾರ ನಡೆದಿದೆ. ಹಾಗೆ ವಾಹನಗಳನ್ನು ಒದಗಿಸಿಕೊಡೋದು ಮತ್ತು ಅದಕ್ಕಾಗಿ ಆ ಹುಡುಗಿಯರನ್ನು ಲೈಂಗಿಕವಾಗಿ ಶೋಷಿಸುವ ಕೆಲಸವನ್ನು ಸಾದ್ ಅನ್ನೋ ಮೆಕ್ಯಾನಿಕ್ ಒಬ್ಬ ಮಾಡ್ತಾ ಇದ್ದಂತೆ. ಅವನು ಕೂಡ ಇದೇ ಸಿಂಡಿಕೇಟ್ನ ಸದಸ್ಯ. ಇಲ್ಲಿ ಡ್ಯಾನ್ಸ್ ಕ್ಲಾಸ್ನವನು, ಪಂಕ್ಚರ್ ಅಂಗಡಿಯವನು, ಕಾಲೇಜು ವಿದ್ಯಾರ್ಥಿ, ಮೆಕ್ಯಾನಿಕ್ಕು, ಹೀಗೆ ಸಾಕಷ್ಟು ಜನ ಇದ್ದಾರೆ. ಅಬ್ರಾರ್, ನಬೀಲ್, ಅಲಿ ಖಾನ್, ಹೀಗೊಂದು ದೊಡ್ಡ ಲಿಸ್ಟೇ ಇದೆ. ಸದ್ಯಕ್ಕೆ 3 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದವರಿಗಾಗಿ ಬಲೆ ಬೀಸಿದ್ದಾರೆ. ಗೆಳೆಯರೆ, ಈ ಪ್ರಕರಣದಲ್ಲಿ ಬರೀ ವಾಂಛೆ, ವಿಕೃತಿ ಮಾತ್ರ ಕಾಣ್ತಾ ಇಲ್ಲ. ಇದೊಂದು ಷಡ್ಯಂತ್ರದ ಹಾಗೆ ಭಾಸವಾಗ್ತಾ ಇದೆ. ಇಲ್ಲಿ ಒಂದು ಮೋಡಸ್ ಆಪರೆಂಡಿ ಇದೆ. ಇತ್ತೀಚೆಗಿಂಥ ಪ್ರಕರಣಗಳು ಸಾಕಷ್ಟು ವರದಿಯಾಗೋದಕ್ಕೆ ಕೂಡ ಶುರುವಾಗಿವೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಬ್ರಿಟನ್ನಲ್ಲೂ ನಡೀತಾ ಇದೆ. ಅಲ್ಲಿ ಇಂಥ ಗ್ಯಾಂಗ್ಗಳನ್ನು ಗ್ರೂಮಿಂಗ್ ಗ್ಯಾಂಗ್ಸ್ ಅಂತ ಕರೀತಾರೆ. ಪಾಕಿಸ್ತಾನಿ ರೇಪ್ ಗ್ಯಾಂಗ್ಸ್ ಅಂತ ಕೂಡ ಇವುಗಳಿಗೆ ಹೆಸರುಂಟು. ಇನ್ನು ಅಲ್ಲಿದನ್ನೆಲ್ಲ ಮಾಡ್ತಾ ಇರೋದು ಪಾಕಿಸ್ತಾನಿ ಮೂಲದ ಅಕ್ರಮ ವಲಸಿಗರು. ಅಲ್ಲಿ ಅಪ್ರಾಪ್ತ ಮಕ್ಕಳನ್ನ ಅತ್ಯಾಚಾರಕ್ಕೀಡು ಮಾಡಲಾಗುತ್ತೆ. ಅವರನ್ನು ಕೂಡ ಹೀಗೆ ಗ್ಯಾಂಗ್ ರೇಪ್ಗಳಿಗೆ ಈಡು ಮಾಡ್ತಾರೆ. ಅಲ್ಲೀಗ ಈ ಗ್ರೂಮಿಂಗ್ ಗ್ಯಾಂಗ್ಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ, ಆಕ್ರೋಶ ಶುರುವಾಗಿದೆ. ಅದೇ ಥರದ್ದು ಭಾರತದಲ್ಲಿ ಕೂಡ ಆಗ್ತಾ ಇದೆ. ಹಾಗಾದರೆ ಇದರ ಹಿಂದೆ ಯಾರಾದರೂ ಇದ್ದಾರಾ? ಇದೊಂದು ಸಂಘಟಿತ ಅಪರಾಧ ಜಾಲದ ಮೂಲಕವೇ ನಡೀತಾ ಇದೆಯಾ? ಇದಿಷ್ಟನ್ನ ನಿಯಂತ್ರಿಸ್ತಾ ಇರೋ ಶಕ್ತಿ ಯಾವುದು? ಇಲ್ಲಿ ಯುವತಿಯರನ್ನ, ಅದರಲ್ಲೂ ಹಿಂದೂ ಯುವತಿಯರನ್ನ ಹೀಗೆ ವಂಚಿಸಿ ವಾಂಛೆಗಳಿಗೆ ಬಳಸ್ಕೊಂಡು ಅವರನ್ನ ಹಿಂಸಿಸಿ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಅವರ ಮೂಲಕ ಮತ್ತಷ್ಟು ಯುವತಿಯರನ್ನ ಕರೆಸ್ಕೊಳ್ತಾ ಅವರನ್ನು ಕೂಡ ಈ ಜಾಲಕ್ಕೆ ದೂಡ್ತಾ ಇಲ್ಲಿ ಅವರು ಯುದ್ಧ ಗೆದ್ದವರ ಹಾಗೆ ಒಂದು ಸಮುದಾಯದ ಹೆಣ್ಣು ಮಕ್ಕಳನ್ನ ಶೋಷಣೆಗೆ ಗುರಿಪಡಿಸಿ ಈ ದೇಶದಲ್ಲಿ ನಾವು ಏನು ಬೇಕಾದರೂ ಮಾಡಿ ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತೋರಿಸ್ಕೊಡೋದಕ್ಕೆ ಹೋಗ್ತಾ ಇದ್ದಾರ. ಇದು ಮತದ ಪ್ರಶ್ನೆ ಅಲ್ಲ, ಹೆಣ್ಣು ಮಕ್ಕಳ ಪ್ರಶ್ನೆ. ಯಾರ ಮನೆಯ ಹೆಣ್ಣು ಮಗಳಾದ್ರೇನು ಆಕೆ ಸುರಕ್ಷಿತವಾಗಿ ಬಾರದೆ ಇಂಥ ಯಾವನೋ ದುರುಳನ ಸಂಚಿಗೆ, ಅಹಂಕಾರಕ್ಕೆ, ಮಾನಸಿಕ ವಿಕೃತಿಗೆ, ಮತದ ಅಮಲಿಗೆ ಬಲಿಯಾಗ್ತಾ ಹೋದ್ರೆ ಗತಿ ಏನು? ಇನ್ನು ಈ ಗ್ಯಾಂಗ್ಗಳ ಹಿಂದೆ ಯಾರಾದರೂ ಇದ್ದಾರಾ? ಇವರಿಗೆ ಹುಡುಗಿಯರನ್ನ ಹೀಗೆ ಪ್ರೀತಿಯ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ, ಅವರಿಗೆ ಗಿಫ್ಟುಗಳನ್ನು ಕೊಡೋದಕ್ಕೆ, ಪಬ್ಗಳಿಗೆ, ಔಟಿಂಗಿಗೆ ಕರ್ಕೊಂಡು ಹೋಗೋದಕ್ಕೆ, ಕಾಸ್ಟ್ಲಿ ಬೈಕ್ಗಳ ಮೇಲೆ ಸುತ್ತಾಡಿಸೋದಕ್ಕೆ ಹಣ ಆದರೂ ಎಲ್ಲಿಂದ ಬರುತ್ತೆ? ಯಾರಿದಕ್ಕೆಲ್ಲ ಫಂಡಿಂಗ್ ಮಾಡ್ತಾ ಇದ್ದಾರೆ? ಅವ್ರ ಉದ್ದೇಶ ಏನಿದೆ? ಒಂದು ತನಿಖೆ ಆಗಬೇಕಲ್ವಾ ಗೆಳೆಯರೆ? ಪಹಲ್ಗಾಂವಲ್ಲಿ ಪ್ರವಾಸಿಗರ ಪ್ಯಾಂಟು ಬಿಚ್ಚಿಸಿ ರಿಲಿಜಿಯನ್ ಯಾವುದು ಅನ್ನೋದನ್ನು ಕೇಳಿ ಕೇಳಿ ಕೊಲೆ ಮಾಡಿದ ಆ ದುಷ್ಟ ಮನಸ್ಥಿತಿಗಳಿಗೂ ಈ ಭೋಪಾಲದ ದುಷ್ಟರಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಇವರು ಬರೀ ಭೋಪಾಲದಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಇರಬಹುದು. ಎಚ್ಚರವಾಗಿರಿ. ಅದರಲ್ಲೂ ಹೆಣ್ಣು ಮಕ್ಕಳು ವಂಚಕರ ಜಾಲಕ್ಕೆ ಬಿದ್ದಿರಿ. ಜೋಕೆ. ಇದು ಗೆಳೆಯರೆ ಭೋಪಾಲದಲ್ಲಿ ವರದಿಯಾದ ಒಂದು ಅತ್ಯಂತ ಆತಂಕಕಾರಿ ಬೆಳವಣಿಗೆಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.